ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಿರೀಶ್ ಕಳ್ಯಾಳ್ ಚಾನಲ್. ಸೊ ಇವತ್ತು ನಾವೇನು ಮಾಡೋಣ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ನೋಡಿದ ಹಾಗೆ ನಮ್ಮ ಮನೆ ನಮ್ಮ ಕನಸು ವಿಡಿಯೋನ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಫ್ಲೋರ್ ಡಿಸೈನ್ ಅಂದರೆ ಗ್ರೌಂಡ್ ಫ್ಲೋರ್ ಡಿಸೈನ್ನ ಮಾಡೆಲ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲನೇದಾಗಿ ಈ ಒಂದು ಮನೆಯನ್ನು ನಾವು ಸೈಟ್ ಸೈಜ್ ಬಂದ್ಬಿಟ್ಟು 60x40 ಫೂಟ್ ಸೈಜಲ್ಲಿ ನಾವು ಕಟ್ತಾ ಇದ್ದೀವಿ. ಸೊ ಅದರದ್ದು ಬಿಲ್ಟಪ್ ಏರಿಯಾ 48 ಫೂಟು 9 ಇಂಚ್ ಇರುತ್ತೆ, ಇಂಟು 36 ಫೂಟು 9 ಇಂಚ್ ಬರುತ್ತೆ. ಸೊ ಈ ಒಂದು ಮನೆ ಆಯ ಎಷ್ಟಿದೆ ಅಂದರೆ, ಆಯ ಅಂದರೆ ಒಳಗಿಂದ ಒಳಗೆ ಸೈಜ್ನ ನಾವು ತೊಗೊತೀವಿ. ಅದು 40 ಫೂಟು 3 ಇಂಚು ಮತ್ತು 35 ಫೂಟು 3 ಇಂಚು ಬರುತ್ತೆ. ಸೊ ಈ ಒಂದು ಪ್ಲ್ಯಾನ್ನಲ್ಲಿ ನಾವು 2 BHK ಅಂದರೆ 2 ಬೆಡ್ರೂಮಿನ ಒಂದು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಸೊ ಈಗ ನೀವು ನೋಡ್ಬೋದು ಇಲ್ಲಿ ಏನಾಗಿದೆ ಅಂದರೆ, ಸೊ ಮೊದಲನೇದಾಗಿ ಎಂಟ್ರನ್ಸ್ ಇಲ್ಲಿ ಬರುತ್ತೆ. ಸೊ ಇಲ್ಲಿಂದ ಎಂಟ್ರ್ ಆಗ್ತೀವಿ. ಸೊ ಇದು ಮೇನ್ ಡೋರ್ ಇರುತ್ತೆ. ಸೊ ಇಲ್ಲಿಂದ ಹೋದ ತಕ್ಷಣ ನಮಗೆ ಫಸ್ಟು ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ ಏರಿಯಾ ಅಂದರೆ ಹಾಲ್. ಸೊ ಹಾಲ್ ಸೈಜು 15 ಫೂಟು 8 ಇಂಚು ಇಂಟು 16 ಫೂಟು 5 ಇಂಚ್ ಇರುತ್ತೆ. ಸೊ ನೀವು ಹಾಲ್ ನೋಡ್ಬೋದು, ತುಂಬ ವಿಶಾಲವಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಒಂದು ವಿಂಡೋ ಕೂಡ ಬರುತ್ತೆ, ಇಲ್ಲೊಂದು ಕೂಡ ವಿಂಡೋ ಇದೆ. ಜೊತೆಗೆ ಇಲ್ಲಿ ನಿಮಗೆ ಟಿ ವಿ ಯೂನಿಟು ಅದೆಲ್ಲ ಸೆಟಪ್ ಮಾಡ್ಬೋದು. ಸೊ ಅಲ್ಲಿಂದ ನೆಕ್ಸ್ಟ್ ಈ ಕಡೆ ಬಂದರೆ, ಸೊ ಇಲ್ಲಿ ಫಸ್ಟ್ ನಿಮಗೆ ಪೂಜಾ ರೂಮ್ ಸಿಗುತ್ತೆ. ಸೊ ಪೂಜಾ ರೂಮ್ ಸೈಜು 4 ಫೂಟು 3 ಇಂಚು ಮತ್ತು 5 ಫೂಟು 8 ಇಂಚ್ ಇರುತ್ತೆ. ಸೊ ಈ ಕಡೆ ಹೋದರೆ ಇಲ್ಲಿ ಕಿಚನ್ ಇದೆ. ಸೊ ಇದು ಆ್ಯಸ್ ಪರ್ ವಾಸ್ತು ಪ್ರಕಾರ ನಾವು ಕಟ್ಟಿರೋದು. ಸೊ ಇದಕ್ಕೆ ನಾವು ಆಗ್ನೇಯ ಮೂಲೆ ಅಂತೀವಿ. ಅಂದರೆ ಯಾಕಂದರೆ ಈ ಒಂದು ಮನೆಯನ್ನು ನಾವು ಈಸ್ಟ್ ಫೇಸಿಂಗ್ ಕಟ್ತಾ ಇದ್ದೀವಿ. ಸೊ ಇಲ್ಲಿ ಕಿಚನ್ ಸೈಜು 12 ಫೂಟು 5 ಇಂಚ್ ಇದೆ ಮತ್ತು 10 ಫೂಟ್ ಇದೆ. ಸೊ 12.5 ಇಂಟು 10 ಫೂಟ್ ಸೈಜಲ್ಲಿ ನಾವು ಕಿಚನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಸೊ ಇಲ್ಲಿ ಸಿಂಕನ್ನು ಕೂಡ ಅವರು ಪ್ರೊವೈಡ್ ಮಾಡಿದ್ದಾರೆ. ಸೊ ಗ್ಯಾಸಿಂದ ಕಟ್ಟೆ ಅಂತ ಏನು ಹೇಳ್ತೀವಿ ಅದು ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮಗೆ ಸಫಿಷಿಯೆಂಟ್ ಆಗಿ ಸ್ಪೇಸ್ ಕೂಡ ಇದರಲ್ಲಿ ಇದೆ. ಸೊ ಮತ್ತೆ ಈ ಕಡೆ ಬಂದರೆ ಇಲ್ಲಿ ಡೈನಿಂಗ್ ಏರಿಯಾನ ಪ್ರೊವೈಡ್ ಮಾಡಿದ್ದಾರೆ. ಡೈನಿಂಗ್ ಏರಿಯಾದ ಸೈಜು 13.5 ಫೂಟು ಇಂಟು 10 ಫೂಟ್ ಇದೆ. ಸೊ ಇಲ್ಲಿ ಸಫಿಷಿಯೆಂಟ್ ಆಗಿ ಆರಾಮ್ಸೆ ಒಂದು 15ರಿಂದ 20 ಜನ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಸೊ ಅಷ್ಟು ವಿಶಾಲವಾಗಿ ಸ್ಪೇಸನ್ನು ಕೊಟ್ಟಿದ್ದಾರೆ. ಸೊ ನೀವು ಅದೇ ರೀತಿ ಸ್ವಲ್ಪ ಮುಂದೆ ಹೋದರೆ, ಸೊ ಇಲ್ಲಿ ನಿಮಗೆ ಯುಟಿಲಿಟಿನೂ ಕೂಡ ಕೊಟ್ಟಿದ್ದಾರೆ. ಯುಟಿಲಿಟಿ ಸೈಜ್ ನೀವು ನೋಡ್ಬೋದು, ಇಲ್ಲಿ ಎಂಟ್ರೆನ್ಸ್ ಇದೆ ಅದಕ್ಕೆ. ಸೊ ಡೈನಿಂಗಿಂದ ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಹೋದರೆ ಯುಟಿಲಿಟಿ ಬರುತ್ತೆ. ಯುಟಿಲಿಟಿದು 7.5 ಫೂಟು ಇಂಟು 7 ಫೂಟ್ ಸೈಜ್ ಕೊಟ್ಟಿದ್ದಾರೆ. ನಿಮ್ಗೆ ಇಲ್ಲಿ ಬೇಕಿದ್ರೆ ನೀವು ಬಟ್ಟೆ ಏನಾದರೂ ವಾಶ್ ಮಾಡಿದ್ನ ಒಣಾಕ್ಬೋದು, ಅಥವಾ ವಾಷಿಂಗ್ ಮಷಿನ್ ಏನಾದರೂ ಇದ್ದರೆ ಅದನ್ನು ಇಲ್ಲಿ ನೀವು ಪ್ಲೇಸ್ ಮಾಡ್ಕೋಬೋದು. ಸೊ ಇಲ್ಲಿ ಅದಕ್ಕೆ ಟ್ಯಾಪ್ ಅವನ್ನೆಲ್ಲ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಮತ್ತೆ ಇಲ್ಲಿ ಬಂದರೆ, ಸೊ ನಿಮಗೆ ಫಸ್ಟ್ ಬೆಡ್ರೂಮ್ಗೆ ಹೋಗೋ ಎಂಟ್ರೆನ್ಸ್ ಇದೆ. ಸೊ ಈ ಬೆಡ್ರೂಮ್ ಸೈಜು 13 ಫೂಟು ಇಂಟು 14 ಫೂಟ್ ಇದೆ. ಸೊ ಅಂದರೆ ತುಂಬ ವಿಶಾಲವಾದ, ನಾವೇನು ಹೇಳ್ತೀವಿ ಮಾಸ್ಟರ್ ಬೆಡ್ರೂಮ್ ಅಂತ, ಸೊ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಸೊ ಆ ಬಾತ್ರೂಮ್ದು ಸೈಜು ಕೂಡ ನೀವು ನೋಡ್ಬೋದು, 8 ಫೂಟು ಮತ್ತು 4 ಫೂಟು 8 ಇಂಚ್ ಇದೆ. ಸೊ ಅಂದರೆ ತುಂಬ ವಿಶಾಲವಾಗಿ ಕೊಟ್ಟಿದ್ದಾರೆ ಅವರು. ಸೊ ನಿಮಗೆ ಸಫಿಷಿಯೆಂಟಾಗಿ ಒಂದು ಕಿಂಗ್ ಸೈಜ್ ಬೆಡ್ನ ಆರಾಮ್ಸೆ ಹಾಕೋಬೋದು ಮಾಸ್ಟರ್ ಬೆಡ್ರೂಮಲ್ಲಿ. ಸೊ ಮತ್ತೆ ನೆಕ್ಸ್ಟ್ ಈ ಕಡೆ ಬಂದರೆ, ಸೊ 2ನೇ ಬೆಡ್ರೂಮ್ ಇಲ್ಲಿದೆ ನಿಮಗೆ. ಸೊ ಅದಕ್ಕೆ ಎಂಟ್ರೆನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದರದ್ದು ಸೈಜು 13 ಫೂಟು 3 ಇಂಚು ಇಂಟು 11 ಫೂಟು 5 ಇಂಚು, ಅಂದರೆ 13 ಫೂಟು 3 ಇಂಚು ಇಂಟು 11.5 ಫೂಟ್ ಸೈಜನ್ನು ಕೊಟ್ಟಿದ್ದಾರೆ 2ನೇ ಬೆಡ್ರೂಮ್ ಸೈಜು. ಮತ್ತು ಜನರಲ್ ಬಾತ್ರೂಮನ್ನು ನಾವು ಇಲ್ಲಿ ಬ್ಯಾಕ್ ಸೈಡಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಬಾತ್ರೂಮು 7 ಫೂಟು ಇಂಟು 7 ಫೂಟ್ 4 ಇಂಚ್ ಇದೆ. ಮತ್ತು ಕಮೋಡ್ ಕೂಡ ಕೊಟ್ಟಿದ್ದಾರೆ 4 ಫೂಟು ಇಂಟು 4 ಫೂಟಲ್ಲಿ. ಸೊ ಇಲ್ಲಿ ನಿಮಗೆ ಒಂದು ಸಿಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಸಿಂಕಲ್ಲಿ ನೀವು ಜಸ್ಟ್ ನೀವು ಡೈರೆಕ್ಟ್ ಬಾತ್ರೂಮ್ಗೆ ಹೋಗಬಾರ್ದು ಅಥವಾ ವಾಶ್ರೂಮ್ಗೆ ಹೋಗಬಾರ್ದು, ಜಸ್ಟ್ ಹ್ಯಾಂಡ್ ವಾಶ್ ಏನು ಮಾಡ್ಕೋಬೇಕಂದ್ರೆ ಡೈರೆಕ್ಟಾಗಿ ಇಲ್ಲೇ ಕೂಡ ಮಾಡ್ಕೋಬೋದು. ಸೊ ಇದು ನಮ್ಮದು ಕಂಪ್ಲೀಟ್ ಒಂದು ಹೋಮ್ ಅಂದರೆ ಮನೆ ಪ್ಲ್ಯಾನ್ ಆಗಿರುತ್ತೆ. ಸೊ ಇಲ್ಲಿ ಹೊರಗಡೆ ನೋಡಿದರೆ ನೀವು ಇಲ್ಲಿ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಸೊ ಇದು ಮೇಲ್ಗಡೆ ನಾವು ಟೆರೆಸ್ಗೆ ಹೋಗೋಕ್ಕೆ. ಸೊ ನಮ್ಮದು ನೆಕ್ಸ್ಟ್ ಪ್ಲ್ಯಾನ್ ಏನಾದರೂ ಫಸ್ಟ್ ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಂದ್ರೆ ದಿಸ್ ವಿಲ್ ಬಿ ದ ಎಂಟ್ರನ್ಸ್. ಸೊ ಇಲ್ಲಿ ನಿಮಗೆ ವಿಶಾಲವಾದ ಪಾರ್ಕಿಂಗ್ ಸೈಜ್ ಕೂಡ ಕೊಟ್ಟಿದ್ದಾರೆ. ಸೊ ಸ್ಪೇಸ್ ನೀವು ನೋಡ್ಬೋದು, ಇಲ್ಲಿ 19 ಫೂಟು ಉದ್ದ ಇದೆ. ಸೊ ಆಲ್ಮೋಸ್ಟ್ ಒಂದು ಬಿಗ್ ಸೆಡಾನ್ ಕಾರ್ನ ನೀವು ಆರಾಮ್ಸೆ ನಿಲ್ಲಿಸ್ಕೋಬೋದು. ಈ ಕಾರ್ನ ಕೆಳಗಡೆನೆ ನಮಗೆ ವಾಟರ್ ಸಂಪ್ ಕೂಡ ಬರುತ್ತೆ. ಸೊ ನಮ್ಮ ಮನೆ ನಮ್ಮ ಕನಸು ಅಂತ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ, ಸೊ ಆ ಮನೆಯ ಕಂಪ್ಲೀಟ್ ಪ್ಲ್ಯಾನ್ ಆಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಈ ವಿಡಿಯೋನ ಒಂದಿಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ
ಜನಗಳಿಗೆ. ಸೊ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.